ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ವನಿತಾ. ಏನು ಮಾಡ್ತಿದ್ದೀನಪ್ಪ ಅಂದರೆ ಏರ್ ಶಾಂಪೂ ಮಾಡ್ತಾಯಿದ್ದೀನಿ ಗೈಸ್. ಹೋಮ್ ಮೇಡ್ ಶಾಂಪೂ, ನ್ಯಾಚುರಲ್ 22 ಹರ್ಬ್ಸ್ ಹಾಕ್ಬಿಟ್ಟು ಆಯಿಲ್ ಮತ್ತು ಶಾಂಪೂ ಎರಡೂ ಮಾಡ್ತೀನಿ. ಬಟ್ ಇವಾಗ ಪೋಸ್ಟ್ ಮಾಡ್ತಾ ಇರೋದು ಜಸ್ಟ್ ಶಾಂಪೂದು ಮಾತ್ರ. ಆಯಿಲ್ದು ಒಂದಿನ ಮಾಡ್ತೀನಿ, ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಏನೇನು ಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ನಮ್ಮ ಮನೆ ಹಿಂದ್ಗಡೆನೇ ಬೆಳೆದಿರೋದು ಎಲ್ಲನೂ. ಸೊ ತೊಗೊಂಡು ಮಾಡೋದು ಈಸಿ ಆಗುತ್ತೆ, ಬಟ್ ಪ್ರೋಸೆಸ್ ತುಂಬ ಇದೆ ಗೈಸ್. ಪ್ರೋಸೆಸ್ ಎಲ್ಲ ಹಾಕಿರಲ್ಲ, ಏನೇನು ಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ಹೇಗೆ ಮಾಡೋದು ಅಂತ ಹೇಳಿರ್ತೀನಿ, ಆಯಿತಾ. ಮೊದಲು ರೋಸ್ಮೇರಿ ಮತ್ತು ಸೀಗೆಕಾಯಿ ಮತ್ತು ನೆಲ್ಲಿಕಾಯಿ ಇವುಗಳನ್ನ ನೆನೆ ಹಾಕಬೇಕು. ಅಂದರೆ ಅದೆಲ್ಲ ಒಣಗಿರೋದು ತರಿಸಿರೋದು. ಸೊ ನೆನೆಗೆ ಹಾಕ್ಬಿಟ್ಟು ತೊಗೋತೀನಿ. ಎಷ್ಟೊತ್ತು ನೆನೆಸ್ಬೇಕು ಅಂದರೆ 1 ಡೇ ಸಾಕು ಅನಿಸುತ್ತೆ. 1 ಡೇ ನೈಟ್ ಸಾಕು. ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಕುದಿಸೋಕೆ ಇಡಬೇಕು. ಲೋ ಫ್ಲೇಮಲ್ಲಿ ಒಂದು 2 ಅವರ್ ಬೇಯಿಸಬೇಕು. ಅದು ಹಾಕಿರೋ ನೀರಿಗಿಂತ ಅರ್ಧ ನೀರು ಹಾಕಬೇಕು, ಅಷ್ಟು ಬೇಯಿಸಬೇಕು. ಬೇಯಿಸಿದಾದ್ಮೇಲೆ ಬಸ್ಕೋಬೇಕು. ಆ ನೀರನ್ನ ಬಸ್ಕೊಂಡು ಅದು ಬೇಯಿಸಿರೋ ಐಟಮ್ಸ್ನೆಲ್ಲ ತೊಗೊಂಡು ಅಂದರೆ ಮಿಕ್ಸಿಗೆ ಹಾಕೋತಾರೆ. ಜಜ್ಕೊತಾರೆ. ಬಟ್ ನಾನು ಮಿಕ್ಸಿಗೆ ಹಾಕ್ತಿದ್ದೀನಿ, ಸೊ ಈಸಿ ಆಗುತ್ತೆ. ಮತ್ತು ನಾನೆಲ್ಲ ಹಸಿದೇ ಯೂಸ್ ಮಾಡಿರೋದ್ರಿಂದ ಎಲ್ಲದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ವಾಶ್ ಮಾಡಿ ನೆಕ್ಸ್ಟ್ ಅದನ್ನು ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅದನ್ನು ಸಪ್ರೇಟಾಗಿ ಬಸ್ಕೋಬೇಕು ಮೀನ್ಸ್ ಸೋಸ್ಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಎಲ್ಲನೂ ಬೇಯಿಸಿ ಸೋಸ್ಕೊಂಡಾದಮೇಲೆ ಅದಕ್ಕೆ ಶಾಂಪೂ ಬೇಸ್ ಆ್ಯಡ್ ಮಾಡಬೇಕು. ಶಾಂಪೂ ಬೇಸ್ ಎಷ್ಟು ಅಂದರೆ ನೀವೆಷ್ಟು ತೊಗೊಂಡಿರ್ತೀರೋ ಅದರಲ್ಲಿ 2 ಬಾಟಲ್ ಶಾಂಪೂ ಬೇಸ್ ತೊಗೋಬೇಕು. ಅದರಲ್ಲಿ 1.5 ಬಾಟಲ್ ಮಾತ್ರ ಹಾಕಬೇಕು. 500 ml ಅಷ್ಟು ಸೋಸಿರೋದಕ್ಕೆ ಶಾಂಪೂ ಬೇಸ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏನಿಲ್ಲ ಅಂದರೆ 3 to 4 hours ಅದೇ ಆಗುತ್ತೆ ಮಿಕ್ಸ್ ಚೆನ್ನಾಗಿ ಮಾಡಬೇಕು. ಬಬಲ್ಸ್ ಎಲ್ಲ ರಿಮೂವ್ ಆಗೋವರೆಗೂ ಮಾಡಿಬಿಟ್ಟು ಆಮೇಲೆ ಸ್ಟೋರ್ ಮಾಡಬೇಕು. ಸ್ಟೋರ್ ಆದಮೇಲೆ ನೆಕ್ಸ್ಟ್ ವಾಷಿಂಗಿಗೆ ಯೂಸ್ ಮಾಡಬೇಕು. ಬಟ್ ಏರ್ ಡೈ ಹಾಕೋರು ಇದೆಲ್ಲ ವೈಟ್ ಏರ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ. ನನ್ನ ಫೋಟೋನೇ ಹಾಕ್ತೀನಿ ಏರ್ಸ್ ಹೆಂಗೆ ಗ್ರೋತ್ ಆಗಿದೆ ಅಂತ ಹೇಳ್ಬಿಟ್ಟು. ಸರಿನಾ, ಚೆಕ್ ಮಾಡ್ಕೊಳ್ಳಿ. ಬಟ್ ಮನೇಲಿ ಮಾಡ್ಕೊಳ್ಳಿ ಗೈಸ್. ಸುಮ್ಮನೆ ಕೆಮಿಕಲ್ ಮಿಕ್ಸ್ ಇರೋ ಪ್ರಾಡಕ್ಟ್ಸ್ನ ತೊಗೊಂಡು ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಆಗುತ್ತೆ, ಆಮೇಲೆ ಡ್ಯಾಂಡ್ರಫ್ ಆಗುತ್ತೆ, ಇವೆಲ್ಲ ಕಮ್ಮಿ ಆಗುತ್ತೆ ಗೈಸ್. ಹೋಮ್ ಮೇಡ್ ಮಾಡ್ಕೊಳ್ಳಿ, ನ್ಯಾಚುರಲಾಗಿ ಮಾಡ್ಕೊಳ್ಳೋದಿದೆ. ಈಸಿನೂ ಇದೆ, ಅಷ್ಟೊಂದು ಕಷ್ಟ ಏನಿಲ್ಲ. ಸೊ ಯೂಸ್ ಮಾಡಿ. ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ, ಏರ್ ಗ್ರೋತ್ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಗ್ರೇ ಏರ್ ಕಮ್ಮಿ ಆಗುತ್ತೆ. ಇಷ್ಟೊಂದು ಯುಟಿಲೈಸ್ ಇದೆ ಇದರಿಂದ. ನಾನು ಶಾಂಪೂನ ಬಾಟಲಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ. ನಂದು 4 ಬಾಟಲೂ ಆಗಿದೆ ಹೋಮ್ ಮೇಡ್. ಸೊ ಎಷ್ಟು ಬೇಕು ಅಷ್ಟು ಮಾಡ್ಕೋತೀನಿ, ತುಂಬ ಮಾಡಿ ವೇಸ್ಟ್ ಮಾಡಲ್ಲ. ಸೊ ನಾನು ಯೂಸ್ ಮಾಡ್ತಿದ್ದೀನಿ ನಮ್ಮ ಮನೇಲಿ. ನೋಡಿ, ಹೀಗೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಬಾಟಲ್ಸ್ ಶಾಂಪೂ. ಇದು ಆಯಿಲ್ದೊಂದಿನ ವಿಡಿಯೋ ಮಾಡ್ತೀನಿ ನೋಡಿ. ನಾನು ಫೋಟೋ ಹಾಕ್ತೀನಿ. ನವೆಂಬರ್ ಮಂತಲ್ಲಿ ನಾನು ಏರ್ಸಿ ಹೋಗಿದ್ದೆ. ಜಸ್ಟ್ 3 to 4 months ಆಯಿತು. 4 months ಆಯಿತು ಅನಿಸುತ್ತೆ. ಇವಾಗ ಹೆಂಗಿದೆ ಅಂತ ವಿಡಿಯೋ ಹಾಕಿದ್ದೀನಿ ನೋಡಿ. ನಾನು ಏರ್ಸ್ನ ಸಾಫ್ಟಾಗಿದೆ, ಏರ್ ಫಾಲ್ ಇಲ್ಲ, ಗ್ರೋತ್ ಮಾತ್ರ ಚೆನ್ನಾಗಿ ಆಗ್ತಾಯಿದೆ. ಗ್ರೇ ಏರ್ ಕಮ್ಮಿ ಆಗಿದೆ, ನನಗೆ ಗ್ರೇ ಏರ್ ಸಿಕ್ತು. ಚೆನ್ನಾಗಿದೆ ಗೈಸ್, ಯೂಸ್ ಮಾಡ್ಬೋದು ಮನೇಲಿ ಮಾಡಿಕೊಂಡು. ರಿಟರ್ನ್ಸ್ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್. ಚೆನ್ನಾಗಿದೆ ಶಾಂಪೂ, ಯೂಸ್ ಮಾಡಿ. ಬೈ ಬಾಯ್.